ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅವರೆಕಾಯಿ ಹುಳಿ ಸಾರು ಮಾಡಬೇಕು ಈಗ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಹೆಂಗೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರೆಕಾಳು ತೊಗೊಂಡಿದ್ದೀನಿ ಎಷ್ಟು ಗೊತ್ತಾ? ಮತ್ತೆ 3 ಈರುಳ್ಳಿ ತೊಗೊಂಡಿದ್ದೀನಿ. ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಅದು ಮತ್ತೆ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತೆ ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಇದು ನನಗೆ ಫ್ರೈ ಮಾಡೋದಕ್ಕೆ ಬೇಕಾಗಿರೋದು. ಇದು ನನಗೆ ಅವರೆಕಾಳಿಗೆ ಕುಕ್ಕರಿಗೆ ಹಾಕೋಕ್ಕೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತೆ ಟೊಮೊಟೊ ಕೂಡ ಅದು ಸ್ವಲ್ಪ ಜಾಸ್ತಿ ಇರೋದು ನನಗೆ ಫ್ರೈ ಮಾಡೋಕ್ಕೆ ಇಟ್ಕೊಂಡಿರೋದು. ಇದು ಕುಕ್ಕರಿಗೆ ಹಾಕೋಕ್ಕೆ. ಮತ್ತೆ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದು ತೊಳೆದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಮತ್ತೆ ನಾನು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಬೇಕು. ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಸ್ವಲ್ಪ ಆಗಿದ ತಕ್ಷಣ ನಾವು ಟೊಮೊಟೊ ಆ್ಯಡ್ ಮಾಡಿ ಮತ್ತೆ ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಟೊಮೊಟೊನೂ ಕೂಡ ಉರಿಬೇಕು ನಾವು ಚೆನ್ನಾಗಿ. ಅದು ಉರಿಬೇಕಾದ್ರೇ ಅದು ಸ್ವಲ್ಪ ಬೆಂದಿರುತ್ತೆ. ಆ ಥರ ಗೊತ್ತಾಗುತ್ತೆ ನೋಡಿದ ತಕ್ಷಣ ಸ್ವಲ್ಪ ಬೆಂದಿದೆ ಅಂತ. ಸೊ 2 ನೋಡಿದ್ರೆ ಬೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಷ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಿ. ನೋಡಿ ಈ ಥರ ಕಾಣಿಸ್ಬೇಕು ನಿಮಗೆ. ಆ ಥರ ಆದಮೇಲೆ ಆಫ್ ಮಾಡಿ. ಮತ್ತೆ ಅದು ತಣ್ಣಗಾಗೋಷ್ಟೊತ್ತಿಗೆ ನಾವು ಕಾಯಿ ತುರಿದಿಟ್ಕೊಂಡಿದ್ದೆ. ಕಾಯಿ ತುರಿದಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಕಾಯಿ ಮತ್ತು ಕಡಲೆ ನಾನು ಸ್ವಲ್ಪ ಗಟ್ಟಿ ಬರಲಿ ಸಾಂಬಾರು ಅಂತ ಹಾಕ್ಕೊಂಡಿದ್ದೆ. ಅದ್ರ ಜೊತೆ ತಣ್ಣಗಾಗಿತ್ತು ಅಷ್ಟೊತ್ತಿಗೆ ಅದು ಹುರಿದಿರೋದೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು 1 1/2 ಸ್ಪೂನು ನಾನು ಸಾಂಬಾರು ಪುಡಿ ಹಾಕಿ ಫುಲ್ಲು ನೈಸಾಗಿರಬೇಕು, ಸ್ಮೂತಾಗಿರಬೇಕು ಮಿಕ್ಸಿ ಮಾಡಿರೋದು ನೀವು. ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ನಾನು ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟೆ. ಸೊ ಕಾಳು ನಮಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕ್ಕೊಂಡೆ. ಕಾಳು ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಮುಂಚೆನೇ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ನಾನು ಸ್ವಲ್ಪ ತೆಗೆದಿಟ್ಟಿದ್ದ ಈರುಳ್ಳಿ ಹಾಕಿದೆ. ಮತ್ತು ಅದ್ರ ಜೊತೆ ಟೊಮೊಟೊ ಸ್ವಲ್ಪ ತೆಗೆದಿಟ್ಟಿದ್ದೆ. ಟೊಮೊಟೊ ಕೂಡ ಅದಕ್ಕೆ ಹಾಕಿದ್ದೀನಿ. ಮತ್ತು ನಾವು ಆಲೂಗೆಡ್ಡೆ ಬೇರೆ ಹಚ್ಚಿಟ್ಕೊಂಡಿದ್ದೆ ಅಲ್ವಾ, ಆಲೂಗೆಡ್ಡೆ ಹಾಕಿದ್ದೀನಿ. 2 ಹಚ್ಚಿಟ್ಕೊಂಡಿದ್ದೆ ನಾನು, 2 ಹಾಕಿದ್ದೀನಿ. ಅದ್ರ ಜೊತೆ ನಾನು ಮತ್ತೆ ಮಿಕ್ಸಿ ಮಾಡಿದ್ನಲ್ಲ ಮಸಾಲೆ ಅದನ್ನೆಲ್ಲ ಹಾಕಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದೆರಡು ಸರಿ ಹಿಂಗೆ ತಿರುಗಿಸ್ಕೊತಾ ಇದ್ದೀನಿ. ಮತ್ತು ನೋಡಿ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಕ್ಲೋಸ್ ಮಾಡಿ ನಾನು ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಸೊ ನೀವು ನೋಡ್ಕೊಳ್ಳಿ, ನೀವು 2 ಅಥವಾ 3 ಆದರೂ ಕೂಗಿಸಿ ಏನಾಗಲ್ಲ. ಮತ್ತು ಅದು ಆರಿದ್ಮೇಲೆ ನಾನು ಒಂದು ಪಾತ್ರೆಯಲ್ಲಿ ಬಗ್ಗಿಸ್ಕೊಂಡು ಸಾರು ಕುದಿಯೋಕೆ ಇಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಂದು ಸ್ವಲ್ಪ ಗಟ್ಟಿ ಇತ್ತು. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಮತ್ತು ಕುದಿಯೋಕೆ 5 ಮಿನಿಟ್ಸ್ ಕುದಿಯೋಕೆ ಬಿಡಿ, ಏನಾಗಲ್ಲ. ಮತ್ತು ಅದು ಕುದ್ದಾದ್ಮೇಲೆ ನಾನು ಒಗ್ಗರಣೆಗೆ ಇಟ್ಕೊಂಡೆ ಒಂದು ಸೈಡಲ್ಲಿ. ಸೊ ಒಗ್ಗರಣೆ ಮಾಡಿ ಸಾಂಬಾರಿಗೆ ಒಗ್ಗರಣೆ ಹಾಕಿದೆ. ಸೊ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು. ನೋಡ್ತಿದ್ರೇ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಹೆಂಗಾಗಿದೆ? ಸೊ ನಮ್ಮ ಹಸ್ಬೆಂಡ್ನ ಕೇಳಿದೆ ಹೆಂಗಿದೆ ಅಂತ. ಸೊ ಟೇಸ್ಟ್ ಇದೆಯಾ? ಸೂಪರಾಗಿದೆ ಅಂತ ಹೇಳಿದ್ರು. ಸರಿ. ಇದಕ್ಕಿನ್ನೂ ಬದನೇಕಾಯಿ ಕೂಡ ಆ್ಯಡ್ ಮಾಡಬೇಕಿತ್ತು. ಸೊ ನಮ್ಮ ಮನೇಲಿ ಇರಲಿಲ್ಲ ಅಂತ ನಾನು ಹಾಕಿರಲಿಲ್ಲ. ನೀವು ಹಾಕ್ಬಿಟ್ಟು ಇನ್ನೂ ಮಾಡಿ ಸಾಂಬಾರು ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ.